ನಮಸ್ಕಾರ ಅಣ್ಣ. ಯಾರದೋ ಮಾತು ಕೇಳಿ ನಮ್ಮನ್ನು ಗೊತ್ತಿರೋರು ತಿರಸ್ಕಾರ ಮಾಡಿದ್ರೆ ತುಂಬ ನೋವಾಗುತ್ತೆ. ಇರ್ಲವಾ, ನಮ್ಮವರು ಅಂತ ಏನು ಹೇಳ್ತಾ ಇದೆಯಲ್ವಾ? ಯಾರು ನಿಮ್ಮವರು? ಗೊತ್ತಿರೋರು ಗೊತ್ತಿಲ್ಲದವರು ಅಂತ ಏನಿಲ್ಲ. ಈಗ ನಿಮಗೆ ಯಾರು ಗೊತ್ತಿರೋರು ಅಂತ ಹೇಳ್ತಾ ಇದ್ದೀರಲ್ಲ, ಅವರು ಒಂದು ದಿನ ನಿಮಗೆ ಗೊತ್ತಿಲ್ಲದವರೇ ಆಗಿದ್ದರು. ಅದನ್ನು ಈ ಜನ್ಮದಲ್ಲಿಂದ ತಗೊಳ್ಳಿ, ಅಥವಾ ನೀವು ಹುಟ್ಟೋಕೆ ಮುಂಚೆ ಎಲ್ಲಿದ್ರು ಅವರು, ಅಥವಾ ಅವ್ರು ಬರೋಕ್ಕಿಂತ ಮುಂಚೆ ನೀವೆಲ್ಲಿದ್ರಿ. ಇದು ಈ ಜನ್ಮದ ಒಂದು ಬಾಂಧವ್ಯ. ಹೊರಗಡೆಯವರೇ ದುಃಖ ಕೊಡಬೇಕು ಅಂತ ಏನಿಲ್ಲ, ಹೊರಗಡೆಯವರೇ ನಿಮ್ಮ ನೆಮ್ಮದಿ ಹಾಳು ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಜೊತೆ ಇರೋರೇ ನಿಮ್ಮ ನೆಮ್ಮದಿ ಹಾಳು ಮಾಡಬಾರ್ದು ಅಂತ ಎಲ್ಲಾದರೂ ಇದೆಯಾ? ಹಾಗೆ ನೋಡಿದ್ರೆ ನಿಮ್ಮನ್ನು ಹೆಚ್ಚು ಹಾಳು ಮಾಡಲಿಕ್ಕೆ ಅವಕಾಶ ಇರೋದು ನಿಮ್ಮ ಜೊತೆ ಇರೋರಿಗೆ. ಯಾಕಂದರೆ ನಿಮ್ಮ ಹಾಳಾಗಲೇ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ನಮ್ಮವರೇ, ನನಗೆ ಗೊತ್ತಿರೋರೆ ನನಗೆ ಅನ್ಯಾಯ ಮಾಡಿಬಿಟ್ರು, ನನ್ನ ಜೀವನಕ್ಕೆ ಹಿಂಗೆ ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು. ನಿಮ್ಮವರಾಗಿರಲಿ ಅಥವಾ ಹೊರಗಿನವರಾಗಿರಲಿ, ನಿಮ್ಮ ಜೀವನವನ್ನು ನೀವು ಅತ್ಯಂತ ಎಚ್ಚರದಿಂದ ಬದುಕ್ತಾ ಇರಲಿಲ್ಲ ಅನ್ನೋದನ್ನು ತೋರಿಸುತ್ತೆ ಹೊರತು, ಮೋಸವನ್ನು ಹೊರಗಿನವ್ರು ಮಾಡಿದ್ರ ನಿಮ್ಮವ್ರು ಮಾಡಿದ್ರ ಅನ್ನೋದಕ್ಕಿಂತ ಮೋಸ ಹೋಗುವಷ್ಟು ದುರ್ಬಲನೂ ನಾನು ಆಗಿದ್ದೆ ಅನ್ನುವ ಸತ್ಯವನ್ನು ಮೊದಲು ಒಪ್ಪಿಕೊಳ್ಬೇಕು. ಹಾಗಾದರೆ ಈಗ ಮೋಸ ಆಗಿದೆ, ಜೀವನ ಮುಗಿದೋಯ್ತಾ? ಇಲ್ಲವಾ, ಮೋಸ ಹೋದ ಮೇಲೆ ನಿಜವಾದ ಜೀವನ ಶುರುವಾಗೋದು. ಯಾಕಂದರೆ ಮೋಸ ಹೋಗಿರುವ ಈ ಅನುಭವ ಮತ್ತೆ ಮೋಸ ಹೋಗದ ಹಾಗೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಒಂದು ವೇಳೆ ನೀವು ವಿವೇಕಿಗಳಾಗಿದ್ದರೆ, ಎಲ್ಲ ಮೇಲಿಂದ ಮೇಲೆ ಮೋಸ, ಮೇಲಿಂದ ಮೇಲೆ ಮೋಸ ಆಗ್ತಾನೆ ಇರುತ್ತೆ. ಮೋಸ ಹೋಗುವುದು ದಡ್ಡತನವಲ್ಲ, ಆದರೆ ಪದೇ ಪದೇ ಅವರಿಂದ ಮೋಸ ಹೋಗುವುದು, ಪದೇ ಪದೇ ಮೂರ್ಖರಾಗುವುದು ದಡ್ಡತನ. ಎಲ್ಲರೂ ನಾವು ಮನುಷ್ಯರವ, ನಾವ್ಯಾರು ಏನು ದೇವರಲ್ಲ. ಕೆಲವೊಮ್ಮೆ ಗೊತ್ತಿಲ್ಲದೆ ಮೋಸ ಆಗ್ಬಿಡುತ್ತೆ, ಅಥವಾ ಗೊತ್ತಿಲ್ಲದೆ ನಾವೇ ಮೋಸ ಹೋಗ್ಬಿಡ್ತೀವಿ. ನಮ್ಮಿಂದ ಇನ್ನೊಬ್ರಿಗೆ ಮೋಸ ಆದಾಗ, ನಾಲ್ಕು ಕಾಸಿಗೋಸ್ಕರ ನಾನು ಇನ್ನೊಬ್ರಿಗೆ ಅನ್ಯಾಯ ಮಾಡಬಾರ್ದು, ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ನಾನು ತಿದ್ದುಕೊಳ್ಬೇಕು. ಆಗ ದೇವರು ಕ್ಷಮಿಸ್ತಾನೆ. ಮೋಸ ಮಾಡಿಬಿಟ್ಟೆ ಅನ್ನುವ ಪಾಪಕ್ಕಿಂತ ಇನ್ನೊಮ್ಮೆ ನಾನು ಅದನ್ನು ಮಾಡಲ್ಲ ಅನ್ನುವ ನಿನ್ನ ಸಂಕಲ್ಪ, ಅದು ಬಹಳ ದೊಡ್ಡ ಪುಣ್ಯ. ಹಾಗೆ ಇನ್ನೊಬ್ಬರಿಂದ ನೀವು ಮೋಸ ಹೋದಾಗ ಅಲ್ಲಿ ನಮ್ಮವ್ರು ಮಾಡಿದ್ರ ಹೊರಗಿನವ್ರು ಮಾಡಿದ್ರ ಅದಲ್ಲ, ಮೋಸವೇ. ನಿಮ್ಮವ್ರು ಮಾಡಿದ್ರು ಹೊರಗಿನವ್ರು ಮಾಡಿದ್ರು ಆ ನೋವು ಒಂದೇ. ಅಯ್ಯೋ ನಮ್ಮವ್ರು ಮಾಡಿಬಿಟ್ರಲ್ಲ ಅಂತ ವಿಶೇಷವಾಗಿ ದುಃಖ ಪಡೋದೇನು ಬೇಕಿಲ್ಲ. ಇಲ್ಲಿ ನಮ್ಮವರು ಅನ್ನುವ ಯಾವ ವಿಚಾರವೂ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮವರು ಹೊರಗಿನವರು ಅಂತ ನಾವೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಲ್ಲಿವರೆಗೂ ಅವ್ರು ನಮ್ಮೊಂದಿಗೆ ಚೆನ್ನಾಗಿರ್ತಾರೆ ಅಲ್ಲಿವರೆಗೂ ಅವ್ರು ನಮ್ಮವರು. ಏನೋ ಅವರಿಂದ ನಮಗೊಂಚೂರು ಅನಾನುಕೂಲ ಆಗಿಬಿಟ್ರೆ, ಏನು ಸರ್ ನಮ್ಮವ್ರು ಹೆಂಗೆ ಮಾಡಿಬಿಟ್ರಲ್ಲ ಅಂತ ಅವ್ರನ್ನ ದೂರ ಇಟ್ಬಿಡೋದು ಅವರು ಹೊರಗಿನವರು. ಈ ಮನುಷ್ಯನ ಸ್ವಾರ್ಥದಿಂದಲೇ ಎಷ್ಟೋ ಸಂಬಂಧಗಳು ಗುರುತಿಸಲ್ಪಟ್ಟಿದ್ದಾವೆ. ಅದು ಬೇರೆ ಕತೆ ಆಯಿತು. ಆದರೆ ನಮ್ಮವರಾಗಿರಲಿ ಹೊರಗಿನವರಾಗಿರಲಿ, ನಿಮಗೆ ಮೋಸ ಮಾಡುವ ಯೋಚನೆ ಕೂಡ ಅವರು ಮಾಡಬಾರ್ದು. ಹಾಗಿರಬೇಕು ನಿಮ್ಮ ವ್ಯಕ್ತಿತ್ವಗಳು. ಈಗ ನೀವು ನಿಜವಾಗಲೂ ಯೋಚನೆ ಮಾಡಿ, ನಿಮಗೆ ದುಃಖ ಆಗಬೇಕಾಗಿರೋದು ನಿಮಗೆ ಯಾರೋ ಮೋಸ ಮಾಡಿಬಿಟ್ರು ಅಂತಲ್ಲ. ಇನ್ನೊಬ್ಬರು ನನಗೆ ಮೋಸ ಮಾಡುವಷ್ಟು ನಾನು ಮೈಮರೆತು ಬದುಕ್ತಾ ಇದ್ನ, ಇನ್ನೊಬ್ಬರು ಮೋಸ ಮಾಡುವಷ್ಟು ನಾನು ಅಜ್ಞಾನಿಯಾಗಿ ಅವಲಂಬಿಯಾಗಿ ಬದುಕ್ತಾ ಇದ್ನ, ಇನ್ನೊಬ್ಬರು ನನಗೆ ಮೋಸ ಮಾಡುವಷ್ಟು ನಾನು ದುರ್ಬಲಳಾಗಿದ್ನ. ಇಲ್ಲ, ನಾನಿದು ವಿಚಾರದಲ್ಲಿ ತಿದ್ದುಕೊಳ್ಬೇಕು. ಇನ್ನೊಬ್ಬರಿಗೆ ನೀವು ಮೋಸ ಮಾಡಬೇಡಿ ಅನ್ನೋದು ಎಷ್ಟು ದೊಡ್ಡ ಸಂದೇಶವೋ, ಇನ್ನೊಬ್ಬರು ನಿಮಗೆ ಮೋಸ ಮಾಡಲಿಕ್ಕೆ ನೀವು ಬಿಡಬೇಡಿ ಅನ್ನೋದು ಕೂಡ ಅಷ್ಟೇ ಮಹತ್ತರವಾದದ್ದು. ಕೆಲವೊಬ್ರು ಎಷ್ಟು ಒಳ್ಳೆಯವರಾಗಿರ್ತಾರೆ ಅಂದರೆ, ಅಯ್ಯೋ ಅವರಿಂದ ಒಬ್ಬರಿಗೆ ಒಂದು ಅನ್ಯಾಯ ಆಗಿರಲ್ಲ ಸರ್, ಆದರೆ ಊರಿನವರೆಲ್ಲ ಇವನಿಗೆ ಅನ್ಯಾಯ ಮಾಡ್ತಾ ಇರ್ತಾರೆ. ಇವನು ಯಾರಿಗೂ ಅನ್ಯಾಯ ಮಾಡಲ್ಲ, ಅಷ್ಟು ಒಳ್ಳೆಯವನು. ಆದರೆ ಇನ್ನು ಊರಿನವರೆಲ್ಲ ಇವನಿಗೆ ಅನ್ಯಾಯ ಮಾಡುವಷ್ಟು ಮೂರ್ಖ. ಹಾಗಾದರೆ ಇಲ್ಲಿ ವ್ಯತ್ಯಾಸ ಏನು? ನಾನು ಇನ್ನೊಬ್ರಿಗೆ ಅನ್ಯಾಯ ಮಾಡಲ್ಲ ಅನ್ನೋ ಒಳ್ಳೆತನ
ಬೇಕು, ಹೌದು. ಆದರೆ ಊರಿನವರೆಲ್ಲ ಬಂದು ನಿನ್ಗೆ ಅನ್ಯಾಯ ಮಾಡುವಷ್ಟು ಮೂರ್ಖನೂ ಆಗುವುದು ಒಳ್ಳೆಯದಲ್ಲ. ಹಾಗಾಗಿ ನಿಮಗೆ ಒಂದು ಪ್ರೀತಿಯಲ್ಲೋ, ವ್ಯವಹಾರಗಳಲ್ಲೋ, ಸಂಬಂಧಗಳಲ್ಲೋ ನಿಮ್ಮ ಪ್ರೀತಿ ಪಾತ್ರರೇ ನಿಮಗೆ ಗುಂಡಿ ತೋಡಿದ್ರು, ನಿಮಗೆ ಅನ್ಯಾಯ ಮಾಡಿದ್ರು ಅಂದಾಗ ಮ್ಯಾಕ್ಸಿಮಮ್ ಅದರ ವಿರುದ್ಧ ಹೋರಾಡಿ ನ್ಯಾಯ ಪಡ್ಕೊಳ್ಳಿ. ಅದೇನೋ ಹಣದ್ದೋ ಆಸ್ತಿದೋ ಯಾವುದೋ ಆಗಿದ್ದರೆ, ಇಲ್ಲ ಅದು ಕೇವಲ ಭಾವನೆಯದ್ದಾಗಿತ್ತು ಅನ್ನೋದಾದರೆ ಅವರು ಮನುಷ್ಯರು, ಅವರವ್ರ ಬುದ್ಧಿ ಅವರವ್ರು ತೋರಿಸ್ತಾರೆ, ಅವರವ್ರ ಸ್ವಾರ್ಥಕ್ಕೆ ಎಲ್ಲ ಬದುಕ್ತಾರೆ. ನೀವು ಸ್ವಲ್ಪ ಅಪೇಕ್ಷೆಗಳನ್ನು, ಅವಲಂಬನೆಗಳನ್ನು, ನಿರೀಕ್ಷೆಗಳನ್ನು ಕಡಿಮೆ ಮಾಡಿಕೊಂಡು ಹೌದು ನಂದೇ ತಪ್ಪು, ನಾನೇ ಎಚ್ಚೆತ್ಕೊಳ್ಬೇಕಿತ್ತು ಅಂದ್ಕೊಂಡು ಬದುಕೋದು ಕಲಿಬೇಕು ಅಲ್ಲವೇ? ಇಲ್ಲ ಮೋಸ ಮಾಡಿಬಿಟ್ರು, ನನಗೆ ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು ಅಂದ್ಕೊಂಡು ಕೊರ್ಕೊಂಡು ಕೂತ್ಕೊಂಡ್ರೆ ಲಾಭ ಏನು ಬಂತು? ಎಷ್ಟೋ ಜನರ ಬದುಕಲ್ಲಿ ಈಗ ಹಾಗಿರುತ್ತೆ. ನನಗೆ ಆಸ್ತಿಲಿ ಅನ್ಯಾಯ ಮಾಡಿದ್ರು, ಹಣದಲ್ಲಿ ಅನ್ಯಾಯ ಮಾಡಿದ್ರು, ಅದರಲ್ಲಿ ಮಾಡಿದ್ರು, ಇದರಲ್ಲಿ ಮಾಡಿದ್ರು. ಹಾಗೆ ಅನ್ಯಾಯ ಮಾಡಿದವರು ಮುಂದೆ ಹಠಾಚಲದಿಂದ ಬದುಕು ತೋರಿಸಿ. ಯಾರು ನಿಮಗೆ ಅನ್ಯಾಯ ಮಾಡಿ ನಿಮ್ಮನ್ನು ತುಳಿದು ಮಣ್ಣಲ್ಲಿ ಮಣ್ಣು ಮಾಡ್ತೀವಿ ಅಂತ ಕನಸು ಕಂಡಿದ್ರು, ಕುತಂತ್ರಗಳು ಮಾಡಿದ್ರು, ಯೋಜನೆಗಳನ್ನು ಮಾಡಿದ್ರು, ಅವರ ಮುಂದೆ ನೀವು ಜೀವನವನ್ನು ಅತ್ಯಂತ ವಿಜೃಂಭಣೆಯಿಂದ ಬದುಕಬೇಕು. ಸ್ವಲ್ಪ ತಡವಾಗಬಹುದು. ಮಾತಿನ ಮೂಲಕ ನಿಮಗೆ ಮೋಸ ಮಾಡಿದವರಿಗೆ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮನ್ನು ಕಾಲು ಕಸ ಮಾಡಿಕೊಂಡವರಿಗೆ ಮಾತಿನ ಮೂಲಕ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದ ಮೂಲಕ, ನಿಮ್ಮ ಶ್ರೇಷ್ಠ ವ್ಯಕ್ತಿತ್ವದ ಮೂಲಕ, ನೀವು ಆರೋಗ್ಯವಾಗಿ ಬಾಳುವ ಮೂಲಕ, ನೀವು ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿ ಆಗುವ ಮೂಲಕ ಅವರಿಗೆ ನೀವು ಭವಿಷ್ಯದಲ್ಲಿ ಉತ್ತರ ಕೊಡಬೇಕೆ ಹೊರತು ಈ ಕ್ಷಣಕ್ಕೆ ಅವನು ನನಗೆ ಹಿಂಗೆ ಮಾಡಿದ ಸರ್, ನಾನು ಈ ಕ್ಷಣ ಹಂಗೆ ಮಾಡಿಬಿಟ್ಟೆ ಸರ್, ಬೇಡ. ಆಯಿತಾ? ಯಾರೂ ನಿಮಗೆ ಮೋಸ ಮಾಡಿಲ್ಲ. ಮೋಸ ಹೋಗುವಷ್ಟು ನೀವು ದುರ್ಬಲರಿದ್ರಿ ಅಷ್ಟೇ. ಇದನ್ನು ಅರ್ಥ ಮಾಡಿಕೊಳ್ಳಿ ಅಲ್ವೇ? ನೋಡಿ, ಏನು ಮಾಡಲಿಕ್ಕಾಗಲ್ಲ. ಕೆಲವೊಮ್ಮೆ ಸಂಬಂಧಗಳು ಅಂದಾಗ ಅಷ್ಟು ಕುರುಡರಾಗ್ಬಿಟ್ಟಿರ್ತೀವಿ ನಾವೆಲ್ಲ. ಬಟ್ ಒಂದೆರಡು ಇಂಥವ ಅನುಭವ ಆದಾಗ ಎಚ್ಚರಿಕೆಯಿಂದ ಇರಬೇಕು ಅಲ್ವೇ? ಅದನ್ನು ಬಿಟ್ಬಿಟ್ಟು ಕೊರಕೊಂಡು ಕೂತ್ಕೊಳ್ಬಾರ್ದು. ಪಾಂಡವರಿಗೆ ಅವರ ಭೂಮಿಯನ್ನು ಕಿತ್ತುಕೊಂಡು ಅವರ ಹೆಣ್ಣನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತಾ ಕೌರವರು, ಶಕುನಿ, ಕರ್ಣ, ದುರ್ಯೋಧನ, ದುಶ್ಯಾಸನ, ಧೃತರಾಷ್ಟ್ರ ಇವರೆಲ್ಲರ ಆದಿಯಾಗಿ ಅವರಿಗೆ ಅನ್ಯಾಯ ಮಾಡಿದಾಗ ಅವರೇನು ಮಾಡಿದ್ರು? ಸಮಯಕ್ಕಾಗಿ ಕಾದರು. ಆ ಸಮಯ ಮಧ್ಯದಲ್ಲಿ ಏನಿತ್ತಲ್ಲ, ಯುದ್ಧ ಅಂದರೆ ಹಾಗೆ ವನವಾಸಕ್ಕೆ ಹೋಗಿದ್ದ ದಿನ ಅಥವಾ ದ್ಯೂತವನ್ನು ಆಡಿ, ಪಗಡೆ ಆಟವನ್ನು ಆಡಿ ಅವರನ್ನು ಸೋಲಿಸಿ ಆ ದ್ರೌಪದಿಯನ್ನು ವಸ್ತ್ರಾಪರಣ ಮಾಡಿ ಆ ದಿನದಿಂದ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆದಮೇಲೆ ಏನು ಯುದ್ಧ ಬಂತಲ್ಲ, ಆ ಮಧ್ಯದ ಸಮಯ 12-13 ವರ್ಷದ ಸಮಯದಲ್ಲಿ ಅವರು ಸುಮ್ಮನೆ ಕೂತಿರಲಿಲ್ಲ. ಅರ್ಜುನ ಹೋಗಿ ಶಿವನಿಂದ, ಇಂದ್ರನಿಂದ ಅನೇಕ ಆಯುಧಗಳನ್ನು ಪಡ್ಕೊಂಡು ಬಂದ, ತಪಸ್ಸು ಮಾಡಿದ. ಮುಂದೆ ಇಂಥದ್ದೊಂದು ಕಾಲ ಬರುತ್ತೆ, ಯುದ್ಧ ಬರುತ್ತೆ, ನಾವು ನಮಗೆ ಅವಮಾನ ಮಾಡಿದವರ ಮುಂದೆ ನಾವು ಸೆಟದ್ ನಿಲ್ಲಬೇಕಾಗಿದೆ, ನಾವು ಗೆಲ್ಲಬೇಕಾಗಿದೆ, ನಾವು ಬಾಳಬೇಕಾಗಿದೆ, ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಆ 14 ವರ್ಷ ಏನು ಅಲ್ಮುರಿ ಕಚ್ಚಿಕೊಂಡು ದ್ವೇಷಕ್ಕೋಸ್ಕರ ಕಾಯ್ತಾ ಸುಮ್ಮನೆಲ್ಲೋ ಕಾಡಲ್ಲಿ ಕೂತಿದ್ದಲ್ಲ. ತಪಸ್ಸು ಮಾಡಿದ್ರು, ಶಕ್ತಿ ಪಡ್ಕೊಂಡ್ರು, ಆಯುಧಗಳು ಪಡ್ಕೊಂಡ್ರು. ಮುಂದೊಂದು ದಿನ ಅವಕಾಶ ಬಂತು. ಆಗ ಯಾರು ಮೋಸ ಮಾಡಿದ್ರೋ ಅವರನ್ನು ಸೋಲಿಸಿ ಅವರ ಮುಂದೆ ವಿಜಯ ಪತಾಕೆಯನ್ನು ಹಾರಿಸಿದ್ರು. ನಮ್ಮ ಬದುಕಲ್ಲಿ ನಾವು ಅದರಿಂದ ಒಂದು ಪಾಠ ಕಲಿಯೋದೇನೆಂದರೆ, ನಿಮ್ಮ ಬದುಕಲ್ಲೂ ನಿಮ್ಮನ್ನು ಕಾಲು ಕಸ ಮಾಡಿರ್ತಾರೆ, ನಿಮ್ಮ ತಾಯಿಯನ್ನು ಕಾಲು ಕಸ ಮಾಡ್ಕೊಂಡಿರ್ತಾರೆ, ನಿಮ್ಮ ತಂದೆಯನ್ನು ಸರಿಯಾಗಿ ಮಾತಾಡಿಸಲ್ಲ, ನಿಮ್ಮ ಅಣ್ಣ ತಮ್ಮ, ನಿಮ್ಮ ಕುಟುಂಬವನ್ನೇ ಒಂದು ಸಮಾರಂಭಕ್ಕೆ ಕರೆಯಲ್ಲ, ಅಥವಾ ನೀವು ದುಡ್ಡಿಲ್ಲ ಅಂತಲೋ, ಬಡವರು ಅಂತಲೋ, ಚಿಕ್ಕ ಮನೆ ಅಂತಲೋ, ನೀವು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂತಲೋ, ಏನೋ ಕಾರಣಗಳಿಗೆ ನಿಮ್ಮನ್ನು ತುಚ್ಛವಾಗಿ ನೋಡ್ತಾ ಇರ್ತಾರೆ. ಅದು ನಿಮ್ಮ ಹಠಚಲಗಳಿಗೆ ಕಾರಣ ಆಗಬೇಕೆ ಹೊರತು ನಮ್ಮನ್ನು ಹಿಂಗೆ ಕಂಡುಬಿಟ್ರಲ್ಲ ಅಂದುಕೊಂಡು ಅವರ ಮೇಲೆ ದ್ವೇಷ ಸಾಧಿಸೋದು ಬೇಡ. ಮುಂದೊಂದು ದಿನ ಬಂದು ನಿಮ್ಮ ಮನೆಗೆ ದಯವಿಟ್ಟು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡುವಷ್ಟು ಎತ್ತರಕ್ಕೆ ನೀವು ಬೆಳಿಬೇಕು. ಅದು ನೀವು ಬದುಕುವ ರೀತಿಯಿಂದ ಅವರಿಗೆ ಪ್ರತೀಕಾರ ತೀರಿಸಿಕೊಳ್ಬೇಕೆ ಹೊರತು ವಾಡ್ದು ಚೆಚ್ಚಿ ಅವ್ರ ಬಗ್ಗೆ ಕೆಡ್ದ ಮಾತಾಡಿಕೊಂಡು
ಅವ್ರು ನಮ್ಮನ್ನು ಹಿಂಗೆ ತುಚ್ಛವಾಗಿ ನೋಡಿಬಿಟ್ರು, ಹಂಗೆ ಹಿಂಗೆ ಅಂತ ನೀವು ಊರು ತುಂಬ ಓಡಾಡಿಕೊಂಡು ನಿಮ್ಮಲ್ಲಿರುವ ಅಸಹನೆಗಳನ್ನೆಲ್ಲ ಹೊರಗಡೆ ಹಾಕ್ತಾ ಬಂದರೆ ರೋಗಿಷ್ಠರಾಗ್ತೀರ, ಮನಸ್ಸು ಹಾಳಾಗುತ್ತೆ. ಈ ಭಾವನೆ ಹೆಚ್ಚಾಗಿ ಅಲ್ಲೆಲ್ಲೋ ಒಂದು ಕಡೆ ದ್ವೇಷ ಹೆಚ್ಚಾಗಿ ಒಡೆದಾಟ ಆಗಿ ಕಡೆಗೆ ಸಾಯ್ತೀರ. ಹಾಗಾಗಿ ಪ್ರತೀಕಾರ, ನಮ್ಮ ಗೆಲುವು, ನಾವು ಸಾಧಿಸೋದು, ನಾವು ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಿ ತೋರಿಸುವುದೇ ದೊಡ್ಡ ಪ್ರತೀಕಾರ. ಹಾಗೆ ಇರಬೇಕವ. ಅವ್ರು ಯಾರ ಮಾತು ಕೇಳಿ ನಿಮ್ಮನ್ನು ಏನಂದ್ರೋ ಅದು ಮುಖ್ಯ ಅಲ್ಲ. ಸದ್ಯಕ್ಕೆ ನಿಮಗೆ ಬೆಲೆ ಇಲ್ಲ, ಸದ್ಯಕ್ಕೆ ನಿಮಗೆ ಅಲ್ಲಿ ಮಹತ್ವ ಇಲ್ಲ. ಒಪ್ಕೊಳ್ಳಿ, ಮುಂದಕ್ಕೆ ಹೋಗಿ, ಜಗತ್ತು ವಿಶಾಲವಾಗಿದೆ.